ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಮಮತಾ ಮಾಡುವ ಎಲ್ಲರಿಗೂ ಶರಣಾರ್ಥಿಗಳು. ಹೆಂಗೆ ಅನಿಸಿದ್ದು ರೀ ನಾ ಈಗ ಹಾಕಿದ ವಿಡಿಯೋಗಳ? ನೀವೆಲ್ಲರೂ ಸೇರ್ಯಾವ ಅಂತ ತಿಳ್ಕೊಂಡೇನಿ. ಯಾಕಂದ್ರೆ ನೀವು ಏನು ಅದಕ್ಕೆ ನಂಗೆ ರಿಪ್ಲೈ ಮಾಡಾಕತ್ತೀರಲ್ಲ, ಅದರಿಂದ ಭಾಳ ಖುಷಿ ಆಗೈತೆ ರೀ. ನಾನು ಮತ್ತೊಂದು ಏನರ ಹೊಸಾದು ಮಾಡ್ಬೇಕು ಅಂಥೇಳಿ ನನಗೊಂದು ಆಸೆ ಐತಿ. ಅದಕ್ಕೆ ನೀವೆಲ್ಲರೂ ಅದನ್ನು ಒಪ್ಕೋತೀರಂತ ಅಂದ್ಕೊಂಡೀನಿ. ಈಗ ಮತ್ತೆ ಒಡಪ ಹೇಳ್ತೀನಿ ಕೇಳ್ರಿ. ತೋಟದಲ್ಲಿರುವುದು ಸಸಿ, ಪೆಣ್ಣಿನಲ್ಲಿರುವುದು ಮಸಿ. ತೋಟದಲ್ಲಿರುವುದು ಸಸಿ, ಪೆಣ್ಣಿನಲ್ಲಿರುವುದು ಮಸಿ. ವಿನೋದವರ ಹೆಸರು ಹೇಳುವೆನು, ಅಂಟಿನವರ ಸೊಸಿ. ಎಷ್ಟು ಚಂದ ಐತೆ ನೋಡ್ರಿ ಇದ್ರಾಗ ಅಂಟಿನಂತ ಏನೈತಲ್ರಿ, ಅದು ನನ್ನ ಗಂಡನ ಮನೆ ಅಡ್ರೆಸ್ ರೀ ಅದು. ಈಗ ಮತ್ತೊಂದು ಹೇಳ್ತೀನಿ. ಇದ್ರೊಳಗೆ ತವ್ರ ಮನೆಯವ್ರದ್ದು ಗಂಡನ ಮನೆಯವ್ರದ್ದು ಎಲ್ಲರದೂ ತೊಗೋಬೇಕ್ರಿ. ಯಾಕಂದ್ರೆ ಅವೆಲ್ಲ ವರ್ಣನೆ ಏನು ಮಾಡ್ತೀವಲ್ರಿ, ಅದು ಭಾಳ ಖುಷಿ ರೀ ಅದು. ಈಗ ಮತ್ತೊಂದು ಹೇಳ್ತೇನೆ ನೋಡ್ರಿ. ಇದು ನನಗೆ ಭಾಳ ಪರ್ಸ್ನಲ್ಲಾಗಿ ಲೈಕ್ ಆಗಿದ್ದು. ರೀತಿ ಬಿಟ್ಟು ನಡೆಯೋರಲ್ಲ, ಮಾತಿನಲ್ಲಿ ಸೋಲೋರಲ್ಲ. ರೀತಿ ಬಿಟ್ಟು ನಡೆಯೋರಲ್ಲ, ಮಾತಿನಲ್ಲಿ ಸೋಲೋರಲ್ಲ. ಪ್ರೀತಿಯಂಗೆ ಇದ್ರೆ ವಿನೋದವ್ರಂಗೆ ಯಾರೂ ಇಲ್ಲ ನೋಡ್ರಿ. ಯಾಕಂದ್ರೆ ನಮ್ಮ ಮನೆಯವರು ವಕೀಲರದಾರ ರೀ. ಒಟ್ಟ ಮಾತಿನಾಗ ಸೋಲೋದಿಲ್ಲ ರೀ. ಒಟ್ಟ ಯಾವಾಗೂ ಇರಲಿ ಅದು ಏನೂ ಹಾಗೆ ಮಾತಾಡೋದು ಡಿಸ್ಕಷನ್ ಬರ್ತೈತಲ್ಲ, ಕಡಿಕ ಗೆದ್ದೆಯವ್ರು ಅವರ ರೀ. ಅದು ಎಲ್ಲರೂ ನನಗಂತಾರೆ, ನೀ ಯಾರನ್ನೂ ಸೋಲ್ಸಂಗಿಲ್ಲ ಅಂತ. ಇಲ್ಲರಿ, ನಮ್ಮ ಮನೆಯವ್ರ ಮುಂದೆ ನಾ ಏನೂ ಅಲ್ರಿ. ಈಗ ಮತ್ತೊಂದು ಹೇಳ್ತೇನೆ ನೋಡ್ರಿ. ಬಸವಣ್ಣನವರ ಮೂರ್ತಿಗೆ ಹಾಕುವುದು ಅಂಗಿ, ಬಸವಣ್ಣನವರ ಮೂರ್ತಿಗೆ ಹಾಕುವುದು ಅಂಗಿ. ವಿನೋದವರ ಹೆಸರು ಹೇಳುವೆನು, ಸಂತೋಷ್ ಅಣ್ಣನ ತಂಗಿ. ಸಂತೋಷ್ ಅಣ್ಣ ಅಂದ್ರೆ ನಮ್ಮ ಅಣ್ಣ ರೀ. ನೋಡ್ರಿ, ಒಂದ್ರೊಳಗೆ ಗಂಡನ ಮನೆ ಅಡ್ರೆಸ್ ಬಂತು, ಒಂದ್ರೊಳಗೆ ನಮ್ಮ ಅಪ್ಪನ ಹೆಸರು ಬಂತು, ಒಂದ್ರೊಳಗೆ ಅಣ್ಣನ ಹೆಸರು ಬಂತು. ಅದಕ್ಕೆ ಹೆಣ್ಮಕ್ಳಿಗೆ ತವ್ರ ಮನೆಯವ್ರದ್ದು ಒಟ್ಟು ಒಂದು ಏನಾರ ಹೇಳ್ಬೇಕಂದ್ರೆ ಅದ್ರದ್ದು ಖುಷಿನ ಬೇರೆ ಇರ್ತೈತೆ ರೀ ಅದು. ಈಗ ನಾ ಏನು ಹೇಳಿದ್ನ ಅದು ಅರ್ಥ ಆತಲ್ರಿ. ಅದ್ರೊಳಗೆ ನಮ್ಮ ಅಣ್ಣನ ಹೆಸರು ಐತಿ ರೀ ಅದ್ರೊಳಗೆ. ಈಗ ಮತ್ತೊಂದು ಹೇಳ್ತೀನಿ. ಕೊಲ್ಲಾಪುರ ಲಕ್ಷ್ಮಿ ಮೂಗಿನಲ್ಲಿರುವುದು ವಜ್ರದ ನತ್ತು, ಕೊಲ್ಲಾಪುರ ಲಕ್ಷ್ಮಿ ಮೂಗಿನಲ್ಲಿರುವುದು ವಜ್ರದ ನತ್ತು. ವಿನೋದವರ ಹೆಸರು ಹೇಳುವೆನು, 3 ಸಂಜೆ ಹೊತ್ತು. ವಿನೋದವರ ಹೆಸರು ಹೇಳುವೆನು, 3 ಸಂಜೆ ಹೊತ್ತು. ಮತ್ತೊಂದು, ಸರಸ್ವತಿಯ ಪೂಜೆ ಮಾಡುವುದು ವಿದ್ಯಕ್ಕಾಗಿ, ಸರಸ್ವತಿಯ ಪೂಜೆ ಮಾಡುವುದು ವಿದ್ಯಕ್ಕಾಗಿ. ಲಕ್ಷ್ಮಿಯ ಪೂಜೆ ಮಾಡುವುದು ಸೌಭಾಗ್ಯಕ್ಕಾಗಿ, ಲಕ್ಷ್ಮಿಯ ಪೂಜೆ ಮಾಡುವುದು ಸೌಭಾಗ್ಯಕ್ಕಾಗಿ. ವಿನೋದವರ ಪಾದ ಪೂಜೆ ಮಾಡುವುದು ಮಾಂಗಲ್ಯ ಭಾಗ್ಯಕ್ಕಾಗಿ. ಎಷ್ಟು ಇದ್ರೊಳಗೆ ಅರ್ಥ ಐತಿ ನೋಡ್ರಿ. ಸ್ವಲ್ಪ ಭಾಳ ಅಂದ್ರೆ ಭಾಳ ಚಂದ ಐತ್ರಿ. ಅದಕ್ಕೆ ಇದನ್ನು ಮಾತ್ರ ಯಾರೂ ಕಲ್ತಿಲ್ಲ, ಇದು ದೊಡ್ಡದೈತಿ ಅನ್ಬೇಡ್ರಿ. ದಯವಿಟ್ಟು ಇದನ್ನು ಎಲ್ಲರ ಅರ್ಶಿನ ಕುಂಕುಮಕ್ಕೆ ಹೋದಾಗ ಹೇಳ್ರಿ, ಇಲ್ಲರಾಗ ಲಕ್ಷ್ಮಿ ಅದಾಳು, ಸರಸ್ವತಿ ಅದಾಳು, ಮಾಂಗಲ್ಯ ಭಾಗ್ಯ ಐತ್ರಿ. ಇದರಂಥದ್ದು ಶ್ರೇಷ್ಠ ಯಾವುದೈತಿ ಜೀವನದೊಳಗೆ ಹೆಣ್ಮಕ್ಳಿಗೆ. ಅದಕ್ಕೆ ಈ ಒಡಪ ಮಾತ್ರ ಎಲ್ಲರೂ ಹೇಳ್ರಿ. ಇನ್ನೊಂದು ಸಲ ಹೇಳಂದ್ರೆ ಹೇಳ್ತೀನಿ, ಆದ್ರೆ ದಯವಿಟ್ಟು ಇದನ್ನೆಲ್ಲರೂ ಕಲಿತ ಹೇಳ್ರಿ. ಭಾಳ ಚಂದ ಐತ್ರಿ. ಲಕ್ಷ್ಮಿಯ ಪೂಜೆ ಮಾಡುವುದು ವಿದ್ಯಕ್ಕಾಗಿ, ಲಕ್ಷ್ಮಿಯ ಪೂಜೆ ಮಾಡುವುದು ಸೌಭಾಗ್ಯಕ್ಕಾಗಿ. ವಿನೋದವರ ಪಾದ ಪೂಜೆ ಮಾಡುವುದು ಮಾಂಗಲ್ಯ ಭಾಗ್ಯಕ್ಕಾಗಿ. ಎಷ್ಟು ಚಂದ ಐತೆ ನೋಡ್ರಿ. ಈಗ ಮತ್ತೊಂದು, ಅಂಗಕ್ಕೆ ಲಿಂಗ ಶ್ರೇಷ್ಠ, ಅಂಗಕ್ಕೆ ಲಿಂಗ ಶ್ರೇಷ್ಠ. ಲಿಂಗಕ್ಕೆ ಜಂಗಮ ಶ್ರೇಷ್ಠ, ಲಿಂಗಕ್ಕೆ ಜಂಗಮ ಶ್ರೇಷ್ಠ. ಜಂಗಮರಿಗೆ ವಿಭೂತಿ ಶ್ರೇಷ್ಠ, ಜಂಗಮರಿಗೆ ವಿಭೂತಿ ಶ್ರೇಷ್ಠ. ನನಗೆ ನಮ್ಮ ವಿನೋದವರೇ ಶ್ರೇಷ್ಠ. ಹೆಂಗೆ ಅನಿಸಿದ್ವು ರೀ? ಎಲ್ಲ ನಾನು ನಿಧಾನಾಗಿ ಬಿಡಿಸಿ ಹೇಳೀನಿ. ದಯವಿಟ್ಟು ಎಲ್ಲರೂ ಕಲ್ಕೋರಿ. ಮತ್ತು ನಿಮಗೂ ಗೊತ್ತಿದ್ದದನ್ನು ನನಗೆ ಕಳಿಸ್ರಿ. ಮತ್ತಿನ್ನು ಮುಂದಿನ ವಿಡಿಯೋದೊಳಗೆ ಹಿಂಗೆ ಮತ್ತು ಹೊಸದು ಮತ್ತೊಂದು ಏನಾರು ತೊಗೊಂಡು ಬರ್ತೇನೆ. ಒಟ್ಟು ಬರೀ ಒಡಪ ಒಂದೇ ಇಲ್ಲ, ಮತ್ತೊಂದು ಹೊಸದು ಏನಾರ ನನಗೆ ಒಟ್ಟು ನಮ್ಮ ಸಂಸ್ಕೃತಿ ಸ್ವಲ್ಪ ಉಳಿಸ್ಕೊತ ಹೋಗೋಣ್ರಿ. ಯಾಕಂದ್ರೆ ಈಗಿನ ಜನ್ರೇಷನ್ ಒಳಗೆ ನೋಡಿದ್ರೆ ಇವೆಲ್ಲ ಅಳಿಸಿ ಹೊಂಟವ್ರಿ. ಯಾಕಂದ್ರೆ
ಲೈಫ್ ಇಷ್ಟು ಬ್ಯುಸಿ ಆಗಿಬಿಟ್ಟೈತಲ್ಲ ಎಲ್ಲಾರ್ದು, ಯಾರ ಜೊತೆ ಯಾರಿಗೂ ಮಾತಾಡೋಕ್ಕೆ ಟೈಮ್ ಇಲ್ಲರಿ. ಅದಕ್ಕೆ ಮೊಬೈಲ್ ಹಿಡ್ಕೊಂಡ್ರು ಅಂದ್ರೆ ಹಂಗೆ ನೋಡೋಕೆ ಶುರು ಮಾಡ್ತಾರೆ. ಅದು ಇದು ಅದನ್ನು ನೋಡೋಕ್ಕಿಂತ ಇವು ನಮ್ಮ ಸಂಸ್ಕೃತಿದು ಏನಾರು ಐತಲ್ಲ, ಇದು ಬಂದಮೇಲೆ ಅಯ್ಯೋ ತಡೀದು ಏನೋ ನಮ್ಮ ಭಾಷೆ ಐತೆ ನೋಡೋಣ ತಡಿ ಅಂತಾದ್ರೆ ತೆಗಿಲ್ಲ ಅಂಥೇಳಿ ಇಷ್ಟು ಕಷ್ಟಪಟ್ಟು ಇದನ್ನು ಮಾಡಾಕತ್ತೀವ್ರಿ. ಅದಕ್ಕೆ ದಯವಿಟ್ಟು ನೀವು ನೋಡಿದ ಮೇಲೆ, ನಿಮಗೆ ಸೇರಿದ ಮೇಲೆ ನಾಳೆ ನೀನು ಹೇಳುವಂತೆ ಬಾಯಿಲ್ಲ ಅಂಥೇಳಿ ಅದನ್ನು ನಿಮ್ಮ ಹೆಣ್ಮಕ್ಳಿಗೂ ತೋರಿಸ್ರಿ. ಯಾಕಂದ್ರೆ ಅವು ಹೇಳಿದ್ರೆ ಈಗ ನೋಡ್ರಿ, ಇದೇನು ಹಳೇದಿನ ಎಲ್ಲ ಮುಂದೆ ಬರೋದು, ಮತ್ತು ಹೊಸಾದು ಭಾಳ ದಿವ್ಸ ನಡೆಯಂಗಿಲ್ಲ ರೀ. ಇದೇನು ಹಿಂದಿಂದ ಐತಲ್ಲ ಇದು ಮತ್ತಿದ ಬರೋದ್ರಿ ರೌಂಡ್. ಆವಾಗ ಅವ್ರ ಕಡೆ ಇವ್ರ ಕಡೆ ಕೇಳೋಕ್ಕಿಂತ ಅಯ್ಯೋ ತಡಿ ಅವ್ರ ಮಮತಾ ಅಂಥೇಳಿ ಒಂದು ವಿಡಿಯೋ ಹಾಕಿದ್ರು ಅಂಥೇಳಿ ತೆಗೀರಿ, ಅವು ಕಾಯಂ ಇರ್ತಾವೆ ಯೂಟ್ಯೂಬ್ನ್ಯಾಗ, ತೆಗೀರಿ, ನೋಡಿರಿ, ನೀವು ಕಲೀರಿ, ನಿಮ್ಮ ಹೆಣ್ಮಕ್ಳಿಗೂ ಕಲಿಸ್ರಿ. ಈಗ ಅದನ್ನು ಹೇಳಿದ್ಮೇಲೆ ಅಯ್ಯೋ ನಿಮ್ಮ ಮಗಳು ನೋಡಿದ್ರೆ ಏನು ರೀ ಹಿಂಗೆ ಅದಾಳ್ಕರಿ ಒಡಪಾಯ್ಟ್ ಹೆಸರು ಹೇಳ್ತಾ ಅಲ್ರಿ ಅನ್ಬೇಕ್ರಿ ಜನ. ಆವಾಗ ಅವ್ರ ತಾಯಂದ್ರಿಗೆ ಎಷ್ಟು ಖುಷಿ ಆಗ್ತೈತಂದ್ರೆ ಅದು ಬೇರೆನೇ ರೀ ಅದು. ಅದಕ್ಕೆ ನೀವು ಕಲೀರಿ, ನಿಮ್ಮ ಮಕ್ಕಳಿಗೂ ಕಲಿಸ್ರಿ. ಮತ್ತು ಮುಂದಿನ ವಿಡಿಯೋ ಒಳಗೆ ಹಿಂಗೆ ಖುಷಿಯಾಗಿ ಬರ್ತೇನೆ. ಎಲ್ಲರಿಗೂ ಧನ್ಯವಾದಗಳು.